376 ಕೇಸ್ ಆಗಿತ್ತು. 376 ಕೇಸ್ ಆದಮೇಲೆ ಗೌತಮ್ DNA ಪ್ರೂವ್ ಆಗಿದೆ. DNA ಪ್ರೂವ್ ಆದಮೇಲೆ DNA ಮಗು ಅವನೇ ತಂದೆ ಅಂತ ಪ್ರೂವ್ ಆಯಿತು ಕೋರ್ಟಲ್ಲಿ. DNA ಪ್ರೂವ್ ನಂದೇ ಆಗೋಯ್ತು, ನಂಗೆ ಶಿಕ್ಷೆ ಆಗಿಬಿಡುತ್ತೆ ಅಂದ್ಬಿಟ್ಟು ಈತ ಏನು ಮಾಡ್ದೆ ಅಂದರೆ ನನ್ನ ಮಗುನ ಕರ್ಕೊಂಡೋಗಿ ಕೊಲೆ ಪ್ರಯತ್ನ ಮಾಡಿದ್ರು. ಕೊಲೆ ಪ್ರಯತ್ನ ಆದಮೇಲೆ ನಮ್ಮ ದೊಡ್ಡಬಳ್ಳಾಪುರ ಟೌನ್ ಸ್ಟೇಷನಲ್ಲಿ ಕ್ರೈಮ್ ಕೇಸ್ ಒಂದು FIR ದಾಖಲಾಯಿತು. FIR ದಾಖಲಾಯಿತು. ನಮ್ಮ ಪಾಡಿಗೆ ನಾವು ಮಗು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಾದ ನಂತರ ದೊಡ್ಡಬಳ್ಳಾಪುರ ಟೌನ್ ಕೋರ್ಟಲ್ಲಿ ಕೇಸ್ ವಿಚಾರವಾಗಿ ನಾನು ಹೋದಾಗ ಮತ್ತೆ ಕೋರ್ಟಲ್ಲಿ ಇಟ್ಕೊಂಡು ನನ್ನ ಚೆನ್ನಾಗಿ ಹೊಡೆದು ಬಟ್ಟೆ ಎಲ್ಲ ಅರ್ಧಾಕಿ ತುಂಬ ಗಲಾಟೆ ಮಾಡಿಬಿಟ್ರು. ಕೇಸ್ ಎಷ್ಟು ನನ್ನ ಮೇಲೆ ಹಾಕ್ತೀಯಾ, ಕೇಸ್ ವಾಪಸ್ ತಗೋ ಅಂದ್ಬಿಟ್ಟು. ಆಮೇಲೆ ಮತ್ತೆ ದೊಡ್ಡಬಳ್ಳಾಪುರ ಟೌನ್ ಸ್ಟೇಷನಲ್ಲಿ FIR ಆಯಿತು. ಇದಾದ ನಂತರ ನನ್ನ ಪಾಡಿಗೆ ನಾನು ಮತ್ತೆ ಇದೆ ಮೊನ್ನೆ ಲಾಸ್ಟ್ ಮಂತ್ 10th ತಿರ್ಗಾ ರೋಡಲ್ಲಿ ಇದೆ ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ರೋಡಲ್ಲಿ ನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಎಷ್ಟು ಕೇಸ್ ಕೊಡ್ತೀಯ ನನಗೆ ಇದು ಮಾಡಿದೆ, ಕೇಸ್ ವಾಪಸ್ ತಗೋ ಅಂದ್ಬಿಟ್ಟು ನನಗೆ ಮತ್ತೆ ಹೊಡೆದು ಎಲ್ಲ ಇದು ಮಾಡಿ ಹರಾಜು ಮಾಡಿ ನಾನು ಸಾಯಿಸೋಕ್ಕೆಲ್ಲ ಬಂದು ಇದಾಯಿತು. ಮತ್ತೆ ಕಂಪ್ಲೇಂಟ್ ಕೊಟ್ಟೆ ನಾನು. ಆಲ್ಮೋಸ್ಟ್ 4-5 FIR ಆಗಿದೆ. ಇದಾದಮೇಲೆ ಏನು ಮಾಡಿದೆ ಅಂದರೆ ಮತ್ತೆ ಇದೆಲ್ಲ ಬೇಡ, ನಾವು ರಾಜಿ ಆಗೋಣ ಅಂದ್ಬಿಟ್ಟು ಆತನೇ ಮನೆಗೆ ಕರ್ಕೊಂಡೋದ್ರು. ಅಂದರೆ ಈ ತಿಂಗಳು ಜುಲೈ 1 ಅವ್ರ ಮನೆಗೆ ಕರ್ಕೊಂಡೋದ್ರು. ನಾನು ಮನೆಗೆ ಬಂದುಬಿಡು ನೀನು, ಇದೆಲ್ಲ ಬೇಡ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋದ್ಮೇಲೆ 20 ದಿನದಿಂದ ನಾನು ಮಗು ಊಟ ತಿಂಡಿ ಏನೂ ತಿಂದಂಗೆ ಅವ್ರ ಮನೆಗೆ ಇದ್ವಿ. ತುಂಬ ಹಿಂಸೆ ಕೊಟ್ಬಿಟ್ರು. ಆಮೇಲೆ ನನಗೆ ಡೈಲಿ ಟಾರ್ಚರ್ ಇಡ್ತಾಯಿದ್ರು. ಇನ್ನು ನಾನು ಆಚೆ ಬಂದು ಫೇಸ್ ಮಾಡಿದ್ರೆ ಇಲ್ಲಿ ಸಾಯಿಸ್ಬಿಡ್ತೀವಿ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾಯಿದ್ರು. ಇದಾದ ನಂತರ ನೆನ್ನೆ ಏನಾಯಿತು ಅಂದರೆ ನನ್ನ ಹಿಡ್ಕೊಂಡು ನಮ್ಮ ಅತ್ತೆ ನಾದಿನಿ ಗಂಡ ರಮೇಶು ಲಾವಣ್ಯ ನಮ್ಮ ಅತ್ತೆ ಎಲ್ಲ ಹಿಡ್ಕೊಂಡು ನನಗೆ ಚೆನ್ನಾಗಿ ಹೊಡೆದ್ಬಿಟ್ರು. ಮನೆಯಲ್ಲೇ ಹೊಡೆದ್ಬಿಟ್ರೆ ಇಮಿಡಿಯೇಟಾಗಿ ನಾನು 112 ಕಾಲ್ ಮಾಡಿದೆ. ನಾನು ವಾಶ್ರೂಮಲ್ಲಿ ಹೋಗಿ ಬಚ್ಚಿಕೊಂಡ್ಬಿಟ್ಟೆ, ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು. ಫರ್ದರ್ ಏನಾಯಿತು ಅಂದರೆ ಇಮಿಡಿಯೇಟಾಗಿ ನಾನು 112 ಕಾಲ್ ಮಾಡಿದ್ಮೇಲೆ ಪೊಲೀಸವ್ರು ಬಂದು ರಾಜಿ ಮಾಡಿಬಿಟ್ಟು ಹೋದರು. ನೀವು ಬಂದು FIR ಮಾಡಿಸಿ ಸ್ಟೇಷನಲ್ಲಿ ಏನೂ ಮಾಡ್ಕೊಬೇಡಿ ಅಂತೆಲ್ಲ ಹೇಳಿ ಹೋದರು. ಇದಾದ ನಂತರ ಒಂದು 3 hours ಆದಮೇಲೆ ಮನೇಲೆ ನಾನು ಇದ್ದೆ. ನಮ್ಮ ನಾದಿನಿ ಗಂಡ ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು ನನ್ನ ಪಾಡಿಗೆ ನಾನು ಕೂತಿದ್ದೆ. ಮತ್ತೆ ಮನೆಯಲ್ಲಿ ಫುಲ್ಲು ಹೊಗೆ ಸ್ಟಾರ್ಟ್ ಆಗಿಬಿಡ್ತು. ಇವ್ರೇನು ಮಾಡಿಬಿಟ್ರು, ನನ್ನ ಹೇಳ್ಕೊಂಡು ಬೆಂಕಿಗೆ ಹಾಕೋಕ್ಕೆ ಹೊರಟೋದ್ರು. ಮಗುನೇ ಎಲ್ಲ ಹೇಳ್ಕೊಂಡು ಬೆಂಕಿಗೆ ಹಾಕೋಕ್ಕೆ ಹೋದರು. ನಾನು ಚೆನ್ನಾಗಿ ಹೊಡೆದ್ಬಿಟ್ರು ನೋಡಿ. ನನಗೆ ಇಲ್ಲೆಲ್ಲ ಫುಲ್ಲೆಲ್ಲ ಬಾಡಿಗೆಲ್ಲ ಪೇಯ್ನ್ ಆಗೋಗಿದೆ. ಎಲ್ಲ ಚಾಕುವಲ್ಲೆಲ್ಲ ಇದು ಮಾಡಿದರು. ಬೆಂಕಿಲೆಲ್ಲ ಹಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಚೆ ಬಂದರೂ ಬಿಡಲಿಲ್ಲ. ದೊಡ್ಡ ಚಪ್ಪಡಿ ಬಂಡೆ ಕಲ್ಲುಗಳೆಲ್ಲ ತೊಗೊಂಡು ಹೊಡೆಯೋಕ್ಕೆಲ್ಲ ಬಂದರು. ಇಮಿಡಿಯೇಟಾಗಿ ನಾನು ಆಚೆ ಬಂದುಬಿಟ್ಟೆ. ಆಚೆ ಬಂದ್ರೂ ನಮ್ಮ ನಾದಿನಿ ಗಂಡ ತಳ್ಳಿಬಿಟ್ರು. ರೋಡಲ್ಲಿ ಬಿದ್ದುಬಿಟ್ಟೆ. ಲಿಟ್ರರಿ ಅಕ್ಕಪಕ್ಕದವ್ರು ಯಾರೂ ನಂಗೆ ಹೆಲ್ಪಿಗೆ ಬರಲಿಲ್ಲ. ಆಮೇಲೆ ಬಿದ್ದರೂ ಅವರು ಇಷ್ಟಪಟ್ಟು ಕಲ್ಲು ತೊಗೊಂಡು ಹಾಕ್ಬಿಟ್ರು. ನಾನು ಹಿಂಗೆ ಬಿದ್ದೆ. ನಾನು ಕಾಲು ಹಾಕೋ ಟೈಮ್ಗೆ ರಪ್ಪತ್ತ ಈ ಕಡೆ ಟರ್ನ್ ಆಗಿಬಿಟ್ಟೆ. ಟರ್ನ್ ಆಗಿದ ತಕ್ಷಣ ಕಲ್ಲು ನನಗೆ ಹಿಂದೆ ಬಿತ್ತು. ಆಮೇಲೆ ಅವ್ರು ನಮ್ಮ ನಾದಿನಿನೂ ಕಲ್ಲು ಎತ್ಕೊಂಡು ಅಟ್ಟಿಸ್ಕೊಂಬಂದ್ರು. ನಾನು ಓಡ್ಬಿಟ್ಟು ಬೇರೆಯವ್ರ ಮನೆ ಸೇರ್ಕೊಂಬಿಟ್ಟೆ. ಅವರು ಭಯ ಬೀಳ್ಬೇಡಮ್ಮ ನಾವು ಇದ್ದೀವಿ ಅಂತ ಮನೆಗೆ ಬಂದು ಅವ್ರಿಗೆ ಕಲ್ಲಲ್ಲಿ ನನಗೆ ಹೊಡಿಯೋಕೆ ಆ ಮನೆ ಬಾಗಿಲು ಹೊಡಿತಾ ಇದ್ದಾರೆ. ನನಗೆ ಸಾಯಿಸ್ಬಿಡ್ತೀನಿ ಬಿಡಲ್ಲ ನಿನ್ಗೆ ಇವತ್ತು ಅಂತೆಲ್ಲ ಅವರೆಲ್ಲ ಬಂದು ನನಗೆ ಹೊಡಿತಾ ಇದ್ರು. ಆಮೇಲೆ ಅವರು ಅವರೇ ಇದು ಮಾಡಿ ನನ್ನ ಸುಡ್ಲಿಕ್ಕೆ ಇದು ಮಾಡೋಕ್ಕೆ ಹೋದರು. ಆಮೇಲೆ ಸರ್ ಇದು ಏನಕ್ಕೆ ನನಗೆ ಅದು ಇದು ಮಾಡಿದ್ರು ಅಂದರೆ ಯಾವುದೋ ಒಂದು ಹುಡುಗಿನ ಡೆಲಿವರಿ ಮಾಡಿಬಿಟ್ಟು ಕರ್ಕೊಂಬಂದರು. ಅದು ಬೆಳಗ್ಗೆ ಒಂದು 11 ಗಂಟೆಯಲ್ಲಿ. ಆ ಹುಡುಗಿ ಯಾರು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆ ಹುಡುಗಿ ಇವರು ಎಲ್ಲ ಸೇರಿಕೊಂಡು ನನಗೆ ಅದೇ ಸಾಯಿಸ್ಬಿಟ್ಟು ಇವಳನ್ನ ಹುಡುಗಿನ ಇಟ್ಕೊಂಡು ಇವಳನ್ನ ಆಚೆ ಕಳಿಸ್ಬಿಡೋಣ ನಾನು. ಹೌದು ಆಗಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಹೌದು ಇದಾಯಿತು. ಆಮೇಲೆ ನಾನೇನು ಮಾಡಿದೆ, ನಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡಿದೆ, ಹಿಂಗೆ ಸುಟ್ಟಾಕ್ಬಿಡ್ತಾವ್ರೆ, ನಾನು ಆಚೆ ಬಂದುಬಿಟ್ಟಿದ್ದೀನಿ ಅಂದರೆ ನಮ್ಮ ಪೇರೆಂಟ್ಸು ನಮ್ಮ ಮನೆ ಅಲ್ಲಿ ಬಂದರು. ಗೌತಮ್ ಅವ್ರ ಮನೆ ಹತ್ರ ಬರ್ತಿದ್ದಂಗೆ ನಮ್ಮ ತಾಯಿ ನಮ್ಮ ಆಂಟಿದಿರಿಗೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಸರ್. ನಾವು ಒಳ್ಳೆ ಕುಟುಂಬಸ್ಥರು ಮನೆಯವರೇ. ನಮ್ಮ ತಾಯಿನೆಲ್ಲ ಹಿಡ್ಕೊಂಡು ನಮ್ಮ ಚಿಕ್ಕಮ್ಮನೆಲ್ಲ ಗೋಡೆಗೆಲ್ಲ ಹಾಕಿ ಗುದ್ದಿ ಹೊಡೆದು ಮತ್ತು ನೆಲದ ಮೇಲೆಲ್ಲ ಹಾಕಿ ಕಾಲಲ್ಲೆಲ್ಲ ತುಳಿದಿದ್ದಾರೆ ಸರ್. ಹೆಣ್ಮಕ್ಳಿಗೆ ಯಾರನ್ನ ಹಂಗೆ ಮಾಡ್ತಾರೆ. ನಮ್ಮ ತಾಯಿ ಏಜ್ ಆದವರು ಅವ್ರಿಗೆಲ್ಲ ಬೂಟ್ ಶೂ ಕಾಲಲ್ಲಿ ಹೊಡೆದು ಕಲ್ಲೆಲ್ಲ ಎತ್ತಾಕಿ ನಮ್ಮ ಚಿಕ್ಕಮ್ಮಗೆಲ್ಲ ಕಲ್ಲೆಲ್ಲ ಹಾಕಿ ಮತ್ತು ತುಳಿಬಾರ ಜಾಗಕ್ಕೆಲ್ಲ ನಮ್ಮ ತಾಯಿ ಚಿಕ್ಕಮ್ಮಗೆಲ್ಲ ತುಳಿದ್ಬಿಟ್ಟಿದ್ದಾರೆ. ಇವನ್ ಅಕ್ಕಪಕ್ಕದವರೆಲ್ಲ ನಮ್ಮ ಅಮ್ಮ ಅವ್ರಿಗೆಲ್ಲ ಬಿಡಿಸಿ ಇದು ಮಾಡಿದ್ದಾರೆ. ಹಂಗೂ ಬಿಟ್ಟಿಲ್ಲ, ಅಟ್ಟಿಸ್ಕೊಂಬಂದು ನಮ್ಮ ತಾಯಿಗೆ ಹೊಡ್ದಿದ್ದಾರೆ. ಹೆಣ್ಮಕ್ಳು ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿದೆ. ನಮಗೆ ಸುಮಾರು 8 ವರ್ಷದಿಂದ ನಾವು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇರೋದು. ಚಿಕ್ಕ ಮಗುನ ಇಟ್ಕೊಂಡು ನಮಗೆಲ್ಲೂ ನ್ಯಾಯ ಸಿಗ್ತದೆ ಸರ್. ನಮ್ಮದು 376 ಕೇಸ್ ಆಗಿತ್ತು. ಇದೇ ಕೆಲಸ ವರ್ಷಕ್ಕೊಂದೊಂದು ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡು ಬಿಡೋದು ಇದೇ ಆಗಿದೆ. ನಿಮಗೆ ಅದು ನೀವು ನ್ಯೂಸ್ ನೋಡ್ಬೋದು. 2019 ಬುಲೆಟ್ ಜಿಮ್ ಗೌತಮ್ ಅಂತ ಅವರು
ಇಶ್ಯೂ. ಇನ್ನೊಂದು ಹುಡುಗಿನ ಹಾಕಿದ್ದಾನೆ, ಇನ್ನೊಂದು ಹುಡುಗಿ ನೇಣು ಹಾಕೊಂಡು ಸತ್ತೋಯ್ತು ಇವನು ವಿಚಾರವಾಗಿ. ಇನ್ನೊಂದು ಹುಡುಗಿ ಲೈಫು ಹಾಳಾಗಿದೆ. ಸುಮ್ಮನೆ ಅವ್ರ ಹೆಸರು ಹೇಳೋದು ಬೇಡ, ಹೆಣ್ಮಕ್ಳು ಸುಮ್ಮನೆ ನಮ್ಮ ಥರ ಮತ್ತೆ ಸಫರ್ ಆಗಿ. ಈ ಹುಡುಗಿ ಬಂದಿರೋಳು 6-7ನೇ ಹುಡುಗಿ. ಸರ್ ನಮ್ಮದು 376 ಕೇಸ್ ಆಗಿತ್ತು. ಅಲ್ಲ, ಮದುವೆ ಯಾವ ವರ್ಷದಲ್ಲಿ ಆಗಿತ್ತು ಸರ್? ಇದು 376 ಕೇಸ್ ಆಗಿತ್ತು ಸರ್. ಹೌದು.